ಇವತ್ತು ನಾವು ಇಷ್ಟು ಚಂದ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಣ್ಣ ಯೂಟ್ಯೂಬ್ ಚಾನಲ್. ನೋಡಿ, ನಾನು ನಮ್ಮ ಹುಡುಗಿ ಫಾರಿನ್ಗೆ ಹೋಗೋ ಥರ ರೆಡಿ ಆಗಿದ್ದೀವಿ. ಫಾರಿನ್ಗಂತೂ ಹೋಗ್ತಾ ಇಲ್ಲ. ಹೆಂಗೆ ರೆಡಿ ಆಗೋರೆ ವಿಡಿಯೋ ಮಾಡೋದಕ್ಕಿಂತ ಪಾಪು ಫೇಸ್ನ ಬ್ಲರ್ ಮಾಡಬೇಕಲ್ಲ, ಅದು ತುಂಬ ಬೇಜಾರಾಗುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ, ಕ್ಯೂಟಾಗಿರುತ್ತೆ ವಿಡಿಯೋ. ಬಟ್ ಅವ್ರ ಫೇಸ್ನ ಬ್ಲರ್ ಮಾಡಬೇಕು ಅಂದರೆ ಬೇಜಾರಾಗ್ತಿರುತ್ತೆ. ಸೊ ಆದಷ್ಟು ಬೇಗ ಫೇಸ್ ರಿವೀಲ್ನ ಮಾಡ್ತೀವಿ. ಇನ್ನೇನು ಸ್ವಲ್ಪ ದಿನ ಅಷ್ಟೇ. ಇಷ್ಟು ದಿನವೇ ಕಾಯ್ದಿದ್ದೀನಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯ್ದಿದ್ರೆ ತುಂಬ ಚೆನ್ನಾಗಿ ಫೇಸ್ ರಿವೀಲ್ ಮಾಡುವಂತಹ ವಿಡಿಯೋ ಸಿಗುತ್ತೆ ನಿಮಗೆ. ಸೊ ಗೈಸ್, ನಾವಿವಾಗ ತುಮಕೂರಲ್ಲಿರುವಂತಹ ಸ್ವಾಮೀಜಿ ರಾಘವೇಂದ್ರ ಸ್ವಾಮಿ ಅವ್ರ ಮಠಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ದಿನ ಸ್ಟಾರ್ಟ್ ಆಗಿದೆ ತುಂಬ ವರ್ಸ್ಟಾಗಿ. ಯಾಕಂದ್ರೆ ನನ್ನ ಮೂಡೇ ಸರಿ ಇರಲಿಲ್ಲ. ಬಟ್ ತುಮಕೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಕೂಡ ಇರಲಿಲ್ಲ. ಎಲ್ಲೋ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಸಡನ್ಲಿ ನಾವು ತುಮಕೂರಿಗೆ ಬಂದು ತುಮಕೂರಲ್ಲಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಟೆಂಡ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ದೈವ ನಿರ್ಣಯ ಅಂತ ಹೇಳ್ಬೋದು. ಬಿಕಾಸ್ ಅಂದ್ಕೊಂಡಲ್ಲೇ ಸಿಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ನಾವು ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ದು. ಬಟ್ ಇಲ್ಲಿ ಸಡನ್ನಾಗಿ ಇವತ್ತು ಹೋಗೋಣ ಅಂತ, ಇವತ್ತು ದೇವಸ್ಥಾನ ತೆಗೆದಿರುತ್ತೆ ಅಂತಲೇ ಅಂದ್ಕೊಂಡಿಲ್ಲ. ದೇವಸ್ಥಾನ ತೆಗೆದಿತ್ತು, ಹೋಗಿ ದರ್ಶನ ಕೂಡ ತುಂಬ ಚೆನ್ನಾಗಿ. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇಸ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಹಾಸ್ಪಿಟಲ್ಗೆ. ಆ್ಯಕ್ಚುಲಿ ನಾವು ಮೇನ್ ಪ್ಲ್ಯಾನ್ ಮಾಡಿದ್ದೆ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅಂತ. ಬಟ್ ಬೆಂಗಳೂರಲ್ಲಿರೋ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಟೈಮ್ ಆಗಿದ್ದರಿಂದ ನಮ್ಮ ತುಮಕೂರಲ್ಲಿದ್ದಂತಹ ಸಿದ್ಧಗಂಗಾ ಹಾಸ್ಪಿಟಲಿಗೆ ಬಂದಿದ್ವಿ. ಅಲ್ಲಿ ನಾನು ಪೂರ್ತಿ ಡೀಟೇಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಫುಡ್ ಸ್ಟ್ರೀಟ್ಗೆ ಹೋಗಿ ಫುಡ್ಸ್ ತಿಂದ್ಕೊಂಡು ಅರ್ಜೆಂಟ್ ಮನೆಗೆ ಹೋಗಬೇಕಿತ್ತು. ಸೊ ಅದಕ್ಕೇ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮಗೆ ಇವಾಗ ಬೇಜಾರಾಗ್ತಿದ್ದು ದಟ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಅದರಲ್ಲೂ ಅದು ಎಂಟರಲ್ಲಿ ಅಕ್ಷಯ ತೃತೀಯ ದಿನ ತಂದಿದ್ದ ಅದು. ಹಾಂ ಅಲ್ಲ ಅಲ್ವಾ, ಅಕ್ಷಯ ತೃತೀಯ ದಿನ ತಂದಿದ್ದ ಅದು. ಅಕ್ಷಯ ತೃತೀಯ ದಿನ ತಂದಿದ್ದೇನೆ. ಮತ್ತು ಇವಾಗ ಈಚೆಗೆ ಬಿಟ್ಟು ಚೈನ್ ಹಾಕಷ್ಟೇ. ಹೋಗು ಈಗ ಚೈನ್ ಹಾಕಿ ಅವಳು ಬಸ್ಸಲ್ಲಿ ಕರ್ಕೊಂಬರ್ತಾರೆ. ಎಲ್ಲ ಹಾಕಿದ್ವಿ. ಯು ಆರ್ ಫ್ರ್ಯಾಂಕ್. ವಿಡಿಯೋನೇ ಆನ್ ಮಾಡಿರಲಿಲ್ಲ ಗಾಯ್ಸ್. ನೋಡಿ, ನಮ್ಮ ಅಮ್ಮನ್ನ ಪ್ರ್ಯಾಂಕ್ ಮಾಡಿದ್ದೀನಿ ನಾನು. ಇವಾಗ ಕಾಲ್ ಚೈನ್ ಕಳ್ದಾಕಿದ್ದೀವಿ ಅಂತ. ಆ್ಯಕ್ಚುಲಿ ಕರೆಂಟ್ ಇಲ್ಲ, ಅದಕ್ಕೆ ಲೈಟಿಂಗ್ ಸರಿ ಹೋಗ್ತಿಲ್ಲ. ಬಾಯ್ ಬಾಯ್, ಬರುವ ನಾವು ಇವಾಗ ರೇಷನ್ ತರಬೇಕು. ಗೈಸ್, ನಾನು ಆವಾಗಲಿಂದ ಒಂದು ವೀಡಿಯೋ ಶೂಟ್ ಮಾಡಬೇಕು. ಸೊ ಅದನ್ನು ಮಾಡ್ಕೊತಾ ಇದ್ದೀನಿ ಎಮರ್ಜೆನ್ಸಿ. ಆಲ್ಮೋಸ್ಟ್ ಒಂದು ವಾರ ಆಯಿತು ಆ ಪ್ರಾಡಕ್ಟ್ ನನಗೆ ಸಿಕ್ಕಿ. ಬಟ್ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಮಾಡ್ತಾಯಿದ್ದೀನಿ, ಹುಡುಗಿ ಬಿಡ್ತಿಲ್ಲ. ಕಿತಾಪತಿ ಮೇಲೆ ಕಿತಾಪತಿ ಮಾಡ್ತಾಯಿದ್ದೆ. ನನಗೆ ಮನಗಿದ್ದಕ್ಕೆ ಮಾಡೋಣ ಅಂದರೆ ವಾಯ್ಸಲ್ಲಿ ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ತುಂಬ ವೀಡಿಯೋಸ್ ಅದು ಹೇಗೆ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ. ಒಂದೊಂದು ವೀಡಿಯೋಸ್ ಡಿಲೀಟ್ ಆಗಿದೆ, ಒಂದೊಂದು ವೀಡಿಯೋಸ್ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಅದೇನಾಗ್ತಿದೆ ನನ್ನ ಫೋನ್ಗೆ ಅಂತ ಅರ್ಥ ಆಗ್ತಿಲ್ಲ. ಇವಾಗ ನಾನು ತೋರಿಸ್ತಿದ್ದೀನಲ್ಲ ಈ ಬುಕ್ ಬಂದು, ಆ್ಯಕ್ಚುಲಿ ತುಂಬ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿದೆ. ಅದು ಹೇಗೆ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ. ನಿನ್ನೆ ಪ್ರ್ಯಾಂಕ್ ವೀಡಿಯೋ ಮಾಡ್ಕೊಂಡಿದ್ದು ವಾಯ್ಸ್ ಕ್ಲಿಪ್ಪಿಂಗ್ಸ್ ಹೋಗ್ಬಿಟ್ಟಿದೆ. ಸೊ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇದು ವೀಡಿಯೋ ಅಷ್ಟೇ, ನಾನು ಪ್ರಮೋಷನ್ ಅಂತ ಮಾಡ್ತಾಯಿಲ್ಲ. ಇದನ್ನು ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದು ಮನೆಗೆ ಓದಬೇಕು ಅಂತ ಅಂದ್ಬಿಟ್ಟು. ಮನೇಲಿ ಹೇಗಿತ್ತು ಇರ್ತೀನಲ್ಲ ಅಂದ್ಬಿಟ್ಟು ಈ ಬುಕ್ನ ತರಿಸ್ಕೊಂಡಿದ್ದೀನಿ. ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಗಾಮಿನಿ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನು ಬುಕ್ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡೋದಕ್ಕಷ್ಟೇ ಅಲ್ಲ, ಓದೋದಕ್ಕೂ ಅಷ್ಟೇ. ಈ ಬುಕ್ ನಾನು ತೊಗೊಂಡು ಆಲ್ಮೋಸ್ಟ್ ಒಂದು ವಾರ ಆಯಿತು. ಎಕ್ಸಾಮ್ಸ್ ಇದ್ದಿದ್ದರಿಂದ ಪಾಪು ನೋಡ್ಕೋಬೇಕಾಗಿರೋದ್ರಿಂದ ಓದೋಕ್ಕಾಗಿಲ್ಲ. ಬಟ್ ನೈಟ್ ಎಲ್ಲ ಕೂತು ಹಗಲು ರಾತ್ರಿಯಿಂದಲೇ ಓದಿದ್ದೀನಿ. ಒಂದು ಸ್ಟೋರಿ ಕಂಟಿನ್ಯೂ ಆಗಿ ಓದಬೇಕು ಅಂತ ಪೂರ್ತಿಯಾಗಿ ಕೂತು ಓದಿದ್ದೀನಿ. ಮನೇಲೆಲ್ಲ ಬೈತಾ ಇದ್ರು, ಇಷ್ಟೊಂದು ಹುಚ್ಚಿಟ್ಕೊಂಡು ಯಾಕೆ ಬುಕ್ ಓದ್ತಿದ್ಯಲ್ಲ ಅಂತ. ಏನು ಲವ್ ಸ್ಟೋರಿ ಬುಕ್ಕಾ ಅಂತಲೂ ಅಂದಿದ್ದಾರೆ. ಬಟ್ ನಾನು ಹೇಳಿದ್ದೀನಿ ಇದು ಲವ್ ಸ್ಟೋರಿ ಅಲ್ಲ ಅಂತ. ನಂತರನೇ ಒಬ್ಬ ಸ್ಟೂಡೆಂಟ್ ಬರೆದಿರುವಂತಹ ಶಿವರಾಜ್ ಯಾದವ್ ಅನ್ನೋರು ಬರೆದಿರುವಂತಹ ಈ ಪುಸ್ತಕ ತುಂಬ ಚೆನ್ನಾಗಿದೆ. ಇದು ಏನು ಪ್ರಮೋಷನ್ಗೆ ಅಂತ ನಾನು ನಿಜವಾಗ್ಲೂ ಮಾಡ್ತಿಲ್ಲ. ನಾನು ದುಡ್ಡು ಕೊಟ್ಟು ಒಂದು ಬುಕ್ ತೊಗೊಂಡು ಅದನ್ನು ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ಈ ಬುಕ್ ಬಗ್ಗೆ ತಿಳ್ಕೊಂಡಿದ್ದು. ಎಷ್ಟೊಂದು ಜನ ಒಳ್ಳೆ ರಿವ್ಯೂ ಕೊಡ್ತಿದ್ದಾರಲ್ಲ. ಹೇಗಿದ್ರು ನಾನು ಮನೇಲಿರ್ತೀನಿ ಇನ್ನು ಮುಂದೆ, ಕುತ್ಕೊಂಡು ಈ ಬುಕ್ ಓದೋಣ ಅಂತ ತರಿಸ್ಕೊಂಡಿದ್ದು. ಎಲ್ಲರ ಲೈಫಲ್ಲೂ ನಡೆಯುವಂಥ ನೈಜ ಘಟನೆ ಇಟ್ಕೊಂಡು ಬುಕ್ ಮಾಡಿರೋದು. ಪ್ರತಿಯೊಂದು ಕ್ಯಾರೆಕ್ಟರ್ನು ಪ್ರೀತಿಯಿಂದ ವರ್ಣಿಸಿದ್ದಾರೆ. ಅದು ಅಲ್ಲದೆ ಎಷ್ಟು ಸ್ಪಷ್ಟವಾಗಿ ಆ ಕ್ಯಾರೆಕ್ಟರ್ನ ಹೇಳ್ಕೊಂಡು ಎಳೆಯಾಗಿ ತಿಳಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ಬರುವಂಥ ಒಂದೊಂದು ಸಾಲುಗಳಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಒಂದ್ಸತಿ ನೀವು ಕೂತ್ಕೊಂಡ್ರೆ ಪೂರ್ತಿ ಬುಕ್ ಓದೋವರೆಗೂ ನೀವು ಬಿಡೋದೇ ಇಲ್ಲ, ಅಷ್ಟು ಅಡಿಕ್ಟ್ ಆಗ್ತೀರಾ. ಮತ್ತು ಹೇಮಂತ್ ಪ್ರಣವಿ ಯಪ್ಪ ಸಕ್ಕತ್ತಾಗಿದೆ. ಹೆಸರೇ ಎಷ್ಟು ಚೆನ್ನಾಗಿದೆ. ಇನ್ನು ಜೋಡಿ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂದ್ಸತಿ ಈ ಬುಕ್ನ ಓದಿ. ಸೊ ಗೈಸ್, ಐ ಥಾಟ್ ಏನಪ್ಪ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಎಷ್ಟೊಂದು
ಫೇಮಸ್ ಆಗ್ತಿದೆ ಇತ್ತೀಚೆಗೆ. ಆ ಥರ ಏನಿಲ್ಲ, ಎಂಗೇಜ್ಮೆಂಟ್ಸ್ ಜಾಸ್ತಿ ಬರ್ತಿದೆ. ಸೊ ಅದಕ್ಕೆ ಐ ಥಾಟ್ ಲೈಕ್ ಪ್ರಮೋಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಇನ್ಮೇಲಿಂದ ಅಂತ. ಇಂಟ್ರೆಸ್ಟೆಡ್ ಯಾರಾದರೂ ಇದ್ದರೆ, ಲೈಕ್ ಸ್ಮಾಲ್ ಬಿಸ್ನೆಸಸ್ ಯಾರ್ದಾದ್ರೂ ಇದ್ದರೆ ತುಮಕೂರು ಅಕ್ಕಪಕ್ಕ, ಸದ್ಯಕ್ಕೆ ತುಮಕೂರು ಬಿಟ್ಟು ಈಚೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ತುಮಕೂರು ಅಕ್ಕಪಕ್ಕ ಯಾರ್ದಾದ್ರೂ ಸ್ಮಾಲ್ ಬಿಸ್ನೆಸಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು. ಲೈಕ್ ಈಗ ಜಾಸ್ತಿ ನನ್ನ ಅಕೌಂಟ್ ಪಾಪ್ಯುಲರ್ ಆಗ್ತಾ ಇರೋದ್ರಿಂದ ಆದಷ್ಟು ಕಮ್ಮಿ ಪ್ರೈಸಿಗೆ ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ. ಇಂಟ್ರೆಸ್ಟೆಡ್ ಯಾರಾದರೂ ಇದ್ದರೆ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಪ್ರೊಫೆಷನಲ್ ಆಗಿ ಯೂಟ್ಯೂಬ್ ಬ್ಲಾಗರ್ ಆಗ್ತಾಯಿದ್ದೀನಿ ಗಾಯ್ಸ್. ಬಿಕಾಸ್ ನೋಡಿ ಯಾವ್ಯಾವ ಥರ ಆ್ಯಂಗಲಲ್ಲಿ ಇಟ್ಕೊಂಡೆಲ್ಲ ವೀಡಿಯೋ ಮಾಡೋಕ್ಕೆ ಕಲ್ತಿದ್ದೀನಿ ನಾನು. ಆ್ಯಂಡ್ ನನಗೆ ವಿಡಿಯೋ ಮಾಡಬೇಕು ಅಂತ ಇಷ್ಟ, ಬಟ್ ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕುಕ್ಕಿಂಗ್ ಎಲ್ಲ ಮಾಡೋಷ್ಟು ಪ್ರೋ ಅಲ್ಲ. ಸೊ ಇವಾಗ ಕೆಲಸ ಮಾಡ್ತಾಯಿದ್ದೀನಿ, ಆಮೇಲೆ ಸಿಗ್ತೀನಿ ಗಾಯ್ಸ್. ನಾನು ನಮ್ಮ ಕಂದಮ್ಮ ಇವಾಗ ರೆಡಿ, ಇನ್ನೇನು ಪುಟ್ಟಕ್ಕೆ ಬಂದು ರೆಡಿ ಆಗಬೇಕು. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಎಲ್ಲಿಗೂ ಹೋಗ್ತಿಲ್ಲ ಗೈಸ್. ಸೊ ಗೈಸ್, ಮುಂಚೆ ಎಲ್ಲ ನಾನು ಒಬ್ಬಳೇ ಅಮ್ಮ ಕೆಲಸದಿಂದ ಬರೋವರೆಗೂ ಕಾಯ್ಕೊಂಡು ಕೂತಿರ್ತಿದ್ದೆ. ಫೋನು ಇರ್ತಿದ್ದಿಲ್ಲ, ಬರೀ ಟಿ ವಿ. ಅದಾದಮೇಲೆ ಫೋನ್ ಬಂತು, ಫೋನ್ ನೋಡ್ಕೊಂಡು ಕಳೀತಾ ಇದ್ದೆ. ಆದರೂ ಅಮ್ಮ ಯಾವಾಗಪ್ಪ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಆವಾಗ ನಿದ್ದೆ ಬರ್ತಿತ್ತು, ಮನೆಗೆ ಹೋಗ್ಬಿಡ್ತಿದ್ದೆ. ಬಟ್ ಇವಾಗ ನಿದ್ದೆನೂ ಬರ್ತಿಲ್ಲ, ಅಮ್ಮನ ಕಾಯೋದಾಗೋಗೈತೆ. ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಪಾಪು ಬೇರೆ ಜೊತೆಯಲ್ಲಿದ್ದಾಳಲ್ಲ, ಮತ್ತು ನಾನು ಏನೇ ಮಾತಾಡಿದ್ರು ಕೇಳಿಸ್ಕೊಳ್ತಾ ಇರುತ್ತಿದ್ದು. ನೋಡಿ, ಸಣ್ಣ ಪಾಪು ಅಕ್ಕಿ ಕ್ಲೀನ್ ಮಾಡ್ಕೊಂಡು ಕೂತೈತೆ. ಕುಕು ಇಲ್ಲ ಹಂಗೆಲ್ಲ ಕಣ. ಹೋಯ್ತು ನನ್ನ ಅಕ್ಕಿ ಎಲ್ಲ. ಅಕ್ಕಿ ಲಕ್ಷ್ಮಿ ಸಮಾನ, ಲಕ್ಷ್ಮಿ ಮೇಲೆ ಲಕ್ಷ್ಮಿ ಬಿಟ್ಕೊಂಡು ಕೂತಿದ್ಯಲ್ಲ, ಅರ್ಥ ಆಯ್ತಮ್ಮ?